ಗೋವಿಂದಪುರ ವಿಲೇಜಲ್ಲಿ ಸಾಧನ ಎನ್ನುವ ಬಡ ಹೆಂಗಸು ಇದ್ಲು. ಯಾವಾಗ ಬೇಕಾದರೂ ಬೀಳುವಂತಹ ಒಂದು ಮಣ್ಣಿನ ಮನೆಯಲ್ಲಿ ಇದ್ದುಕೊಂಡು ಸಿಟಿಯಲ್ಲಿರುವ ತನ್ನ ತಂಗಿಯನ್ನು ಚೆನ್ನಾಗಿ ಓದಿಸ್ತಾ ಇದ್ಲು. ಸಂಧ್ಯಾ ಮಾತ್ರ ಅವಳ ವಿದ್ಯಾಭ್ಯಾಸವನ್ನು ಪಕ್ಕದಲ್ಲಿ ಇಟ್ಟು ತುಂಬಾ ರಿಚ್ ಆಗಿರುವ ಆಕಾಶ್ ಜೊತೆ ಸಂತೋಷವಾಗಿ ಕಾಲ ಕಳೀತಾ ಇದ್ಲು. ಇಬ್ಬರು ಪಾರ್ಕಲ್ಲಿ ಇದ್ರು. ಆಕಾಶ್, ನಾವು ಯಾವಾಗ ಮದ್ವೆ ಆಗೋದು? ನಿನಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ ಹೇಳ್ದೆ ಅಲ್ವಾ ಸಂಧ್ಯಾ? ನಿಮ್ಮ ಅಕ್ಕನ ನಮ್ಮ ಮನೆಗೆ ಬರ್ಲಿಕ್ಕೇಳು. ನಮ್ಮ ಮನೆಯಲ್ಲಿರುವ ದೊಡ್ಡವ್ರ ಜೊತೆ ಮಾತಾಡ್ಲಿ. ಅವರೆಲ್ಲ ಸೇರಿ ನಮ್ಗೆ ಮದ್ವೆ ಮಾಡ್ತಾರೆ. ಅಯ್ಯೋ ಆಕಾಶ್, ನನ್ನ ಅಕ್ಕನಾನಾ? ನನ್ನ ಅಕ್ಕ ಹಳ್ಳಿಯಲ್ಲಿ ಇದ್ದವಳು. ಅವಳಿಗೆ ವಿದ್ಯಾಭ್ಯಾಸ ಏನೂ ಗೊತ್ತಿಲ್ಲ. ತುಂಬಾ ಬುದ್ಧುಸು. ಅವಳನ್ನ ಕರ್ಕೊಬಂದು ಇಲ್ಲಿ ಮಾತಾಡಕ್ ಕೇಳಿದ್ರೆ ಬೇಡ ಬೇಡ. ನಾನ್ ಬೇಕಾದ್ರೂ ನಿಮ್ ಮನೆಗೆ ಬಂದು ತುಂಬಾ ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತೀನಿ. ಆವಾಗ ನಿಮ್ ಮನೇಲಿರೋವಳು ಓದಿದ ಹುಡುಗಿ ಅಂತ ನಮ್ಮ ಮದ್ವೆಗೆ ಒಪ್ಕೋತಾರೆ. ಆಮೇಲೆ ನಾವು ಮದ್ವೆ ಆಗಿ ಒಳ್ಳೆ ರಿಚ್ ಕಾರಲ್ಲಿ ಸುತ್ತಾಡೋಣ. ಏನು ಸಂಧ್ಯಾ, ಯಾವಾಗ ಕೇಳಿದ್ರು ನಿನ್ನ ಅಕ್ಕನ ನನಗೆ ಪರಿಚಯನೇ ಮಾಡ್ಸೋದಿಲ್ಲ. ನೀನ್ ಹೇಳೋದೆಲ್ಲ ನಿಜಾನಾ ಅಥವಾ ನಿನ್ನ ಅಕ್ಕನ ನನಗೆ ಪರಿಚಯ ಮಾಡಿಸ್ಬಾರ್ದು ಅಂತ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಅದಲ್ಲ ಆಕಾಶ್, ಅವಳಿಗೆ ವಿದ್ಯಾಭ್ಯಾಸ ಏನೂ ಇಲ್ಲ. ಅದು ಮಾತ್ರ ಅಲ್ಲ, ಅವಳಿಗೆ ಇನ್ನು ಮದ್ವೆ ಕೂಡ ಆಗಿಲ್ಲ. ಅವಳಿಗೆ ಮದ್ವೆ ಆಗದೆ ನಾನೀಗೆ ರಿಚ್ ಆಗಿರುವ ಹುಡುಗನ ಮದ್ವೆ ಆಗ್ತೀನಿ ಅಂದ್ರೆ ಅವಳಿಗೆ ಹೊಟ್ಟೆ ಕಿಚ್ಚಾಗಲ್ವಾ? ನಮ್ಮಿಬ್ಬರ ಜೋಡಿಯನ್ನು ನೋಡಿ ಅವಳು ಹೊಟ್ಟೆ ಕಿಚ್ಚು ಪಡ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಹಾಗೆ ಏನು ನಿಮ್ಮ ಅಕ್ಕ ಮಾಡೋದಿಲ್ಲ ಅಂತ ನನ್ನ ಆಲೋಚನೆ. ಒಂದ್ಸಲ ನಿನ್ನ ಅಕ್ಕನ ಬಳಿ ಹೋಗೋಣ. ಹಾ, ಹಳ್ಳಿಗೆನಾ? ಇಲ್ಲ ಆಕಾಶ್, ನಾನ್ ಕೂಡ ಹೋಗೋದಿಲ್ಲ, ನಿನ್ನ ಕೂಡ ಕರ್ಕೊಂಡೋಗೋದಿಲ್ಲ. ಅಲ್ಲಿರುವವರೆಲ್ಲ ಹಳ್ಳಿಯಲ್ಲಿ ಇರುವವರು. ಅವರಿಗೆ ಸಿಟಿ ಬಗ್ಗೆ ಏನೂ ಗೊತ್ತಾಗಲ್ಲ. ನಾವು ಬೇರೆ ರಿಚ್ ಅಲ್ವಾ, ನಾವ್ ಯಾಕೆ ಹಳ್ಳಿಗೆ ಹೋಗ್ಬೇಕು? ಯಾವುದು ಏನಾದ್ರೂ ಸರಿ, ನನಗೆ ನಿಮ್ಮ ಅಕ್ಕನ ನೋಡ್ಬೇಕು. ನನ್ನ ಕರ್ಕೊಂಡೋಗ್ತೀಯಾ ಇಲ್ವಾ? ಹೀಗೆ ಆಕಾಶ್ ಗಟ್ಟಿಯಾಗಿ ಕೇಳಿದಾಗ ಸಂಧ್ಯನಿಗೆ ಏನು ಮಾತನಾಡಕ್ಕಾಗದೆ ಅವಳು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ಲು. ನಮ್ಮ ಮ್ಯಾರೇಜ್ ಆದ್ಮೇಲೆ ಹೋಗೋಣ ಆಕಾಶ್. ಅವಾಗ ನಮ್ಮ ಅಕ್ಕ ಒಪ್ಕೋತಾಳೆ. ನೀನು ನಿಮ್ ತಂದೆ ತಾಯಿ ಜೊತೆ ಕೇಳಿ ಮಾತಾಡು. ಇವಾಗ ನನ್ ಮುಂದೆ ಮಾತಾಡು ಸಂಧ್ಯಾ. ಅಯ್ಯೋ ಆಕಾಶ್, ನನಗೆ ಹಿಂಸೆ ಕೊಡ್ಬೇಡ. ನೀನು ಹತ್ರ ಇರುವಾಗ ಹೇಗೆ ನಾನ್ ನನ್ನ ಅಕ್ಕನ ಜೊತೆ ಮಾತಾಡೋದು ಹೇಳು? ಹಾಸ್ಟೆಲಿಗೆ ಹೋದ್ಮೇಲೆ ನಾನೇ ಮಾತಾಡ್ತೀನಿ. ನಮ್ಮ ಅಕ್ಕನ ಒಪ್ಸಿ ನಮ್ಮ ಮದುವೆಗೆ ಬರಂಗೆ ಮಾಡ್ತೀನಿ. ನೀನು ಕೂಡ ನಿನ್ನ ಪೇರೆಂಟ್ಸ್ನ ಒಪ್ಸಿ ಮದುವೆಗೆ ಬರುವ ಹಾಗೆ ಮಾಡು. ಹೀಗೆ ಇಬ್ಬರು ಮಾತಾಡ್ಕೊಂಡು ಅಲ್ಲೇ ನಿಲ್ಸಿರುವ ರಿಚ್ ಕಾರ್ ಬಳಿ ಬಂದ್ರು. ಹೀಗೆ ಇಬ್ಬರು ಕಾರಿನಲ್ಲಿ ಹತ್ತಿ ಅಲ್ಲಿಂದ ಹೊರಟ್ರು. ಸರಿಯಾದ ಅದೇ ಸಮಯಕ್ಕೆ ಸಾಧನ ಸಿಟಿಯಲ್ಲಿ ಬಂದು ಇಳಿದ್ಲು. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿ ತನ್ನ ತಂಗಿಯಾದ ಸಂಧ್ಯನಿಗೆ ಕಾಲ್ ಮಾಡಿದ್ಲು. ಸಂಧ್ಯಾ ಆಟೋದಲ್ಲಿ ಕೂತ್ಕೊಂಡು, ನಾನು ಬರ್ತಿದ್ದೀನಕ್ಕ, ನೀನೇನು ಚಿಂತೆ ಮಾಡ್ಬೇಡ. ನೀನಿವಾಗ ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದೀಯಲ್ವಾ, ಅಲ್ಲೇ ನಿಂತಿರು, ನಾನ್ ಬರ್ತೀನಿ. ಆಯ್ತು ತಂಗಿ, ನಾನು ಇಲ್ಲೇ ಇರ್ತೀನಿ, ಬಾ. ಹೀಗೆ ಸಾಧನ ಬಸ್ ಸ್ಟ್ಯಾಂಡ್ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ಲು. 10 ನಿಮಿಷ ಕಳೆದು ಸಂಧ್ಯಾ ಸಾಧನ ಬಳಿ ಬಂದ್ಲು. ತಂಗಿನ ನೋಡಿ ತುಂಬಾನೇ ಸಂತೋಷಪಟ್ಲು. ಚೆನ್ನಾಗಿದ್ಯಮ್ಮ? ನಾನು ಕೇಳಿದಷ್ಟು ಹಣನ ತಗೊಂಬಂದಿದೀಯ ಅಕ್ಕ? ಅದು ಸರಿ, ಹಾಸ್ಟೆಲಲ್ಲಿ ನಿನ್ಗೆ ಸರಿಯಾಗಿ ಊಟನ ಕೊಡ್ತಾ ಇಲ್ವಮ್ಮ? ಯಾಕಮ್ಮ ಇಷ್ಟು ಸಣ್ಣದಾಗಿದೀಯಾ? ನೀನು ಹೀಗೆ ಇದ್ರೆ ಹೇಗಮ್ಮ ಓದ್ಕೋತೀಯಾ? ಅದೆಲ್ಲ ನಾನ್ ನೋಡ್ಕೋತೀನಿ ಅಕ್ಕ, ನೀನು ಮೊದ್ಲು ಹಣ ಕೊಡು. ಇಲ್ಲೇನಾ? ಬಾಮ್ಮ, ಹಾಸ್ಟೆಲಿಗೆ ಹೋಗೋಣ. ಅಲ್ಲಿ ಹೋಗಿ ನಿನ್ಗೆ ಹಣ ಕೊಡ್ತೀನಿ. ಆಮೇಲೆ 2 ಗಂಟೆ ಕಾಲ ನಿದ್ರೆ ಮಾಡಿ ಸಂಜೆ ಬಸ್ಸಿಗೆ ಹೋಗ್ತೀನಿ. ಹೀಗೆ ಸಾಧನ ಹೇಳಿದಾಗ ಸಂಧ್ಯಾ ಗೊಂದಲಕ್ಕೆ ಒಳಗಾದ್ಲು. ಗೊಂದಲದಿಂದ ತನ್ನೊಳಗೆ ತಾನೇ, ಅಯ್ಯೋ, ನನ್ನ ಅಕ್ಕನ ಇವಾಗ ಹಾಸ್ಟೆಲಿಗೆ ಕರ್ಕೊಂಡೋದ್ರೆ ನಾನು ಬಡ ಮನೆಯವಳು ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತದೆ. ನಾನು ರಿಚ್ ಅಂತ ಎಲ್ಲರ ಜೊತೆ ಹೇಳಿದೀನಿ. ಇವಳನ್ನ ಕರ್ಕೊಂಡೋದ್ರೆ ಸರಿಯಾಗೋದಿಲ್ಲ. ಅಯ್ಯಯ್ಯೋ, ಬೇಡ ಬೇಡ, ಇಲ್ಲಿಂದನೇ ಇವಳನ್ನ ಕಳಿಸ್ಬಿಡೋಣ. ಹಾಗೆ ಹೇಳಿದಾಗ ಸಾಧನ ತಂಗಿಯನ್ನು ನೋಡಿ, ಏನಾಯ್ತಮ್ಮ? ಏನೋ ನಿನ್ನೊಳಗೆ ನೀನೇ ಮಾತಾಡ್ಕೊಳ್ತಿದ್ದೀಯಾ? ಹಾಸ್ಟೆಲ್ ಮೇಡಮಿಗೆ ಗೊತ್ತಾಗದೆ ಹೇಗೆ ನಿನ್ನ ಒಳಗ್ ಕರ್ಕೊಂಡೋಗೋದು ಅಂತ ಆಲೋಚನೆ ಮಾಡ್ತಿದ್ದೀನಕ್ಕ. ನಾನು ಹಾಸ್ಟೆಲಿಗೆ ಬಂದ್ರೆ ನಿನಗೇನಾದ್ರೂ ಸಮಸ್ಯೆ ಆಗುತ್ತಮ್ಮ? ಹೌದಕ್ಕ, ನೀನ್ ಬಂದ್ರೆ ನನಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಮೊದ್ಲು ಹಣ ಕೊಡು, ನಾನೋಗಿ ಹಾಸ್ಟೆಲ್ ಮೇಡಮ್ ಜೊತೆ ಮಾತಾಡಿ ಕೇಳ್ತೀನಿ. ಸರಿ ತಂಗಿ. ಹಾಗೆ ಹೇಳಿ ಹಣವನ್ನು ಕೊಟ್ಲು. ಸಂಧ್ಯಾ ಏನು ಮಾತನಾಡದೆ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ್ಲು. ಸಾಧನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ಲು. ಸಂಧ್ಯಾ ಶಾಪಿಂಗ್ ಮಾಡ್ತಾ ಇದ್ಲು. ಗಂಟೆಗಟ್ಲೆ ಕಳೆಯಿತು. ಸಾಧನ
ಸಂಧ್ಯನಿಗೆ ಕಾಲ್ ಮಾಡಿದ್ಲು. ಸಂಧ್ಯಾ ಕಟ್ ಮಾಡಿದ್ಲು. ಮತ್ತೆ ಪುನಃ 1 ಗಂಟೆ ಕಾಲ ಕಳೆಯಿತು. ಸಾಧನಾ ಕಾಲ್ ಮಾಡಿದ್ಲು. ಮತ್ತೆ ಸಂಧ್ಯಾ ಕಾಲ್ನ ಕಟ್ ಮಾಡಿದ್ಲು. ಇವಳಿಗೆ ಹೀಗೆ ಮಾಡಬಾರ್ದು. ಪುನಃ ಫೋನ್ ಮಾಡ್ತಾಳ. ಸ್ವಿಚ್ ಆಫ್ ಮಾಡ್ತೀನಿ ಹಾಗೆ ಹೇಳಿ ಫೋನ್ನ ಸ್ವಿಚ್ ಆಫ್ ಮಾಡಿದ್ಲು. ಹೀಗೆ ಸಮಯವೆಲ್ಲ ಕಳೆದು ಹೋಯಿತು. ಸಾಧನಾ ಕಣ್ಣೀರು ಹಾಕಿಕೊಂಡು ಬಸ್ ಹತ್ತಿ ಅಲ್ಲಿಂದ ಹೋದ್ಲು. ಮರುದಿನ ರಿಜಿಸ್ಟರ್ ಆಫೀಸ್ ಬಳಿ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಧ್ಯಾ ಆತುರದಿಂದ ಕಾಯ್ತಾ ಇದ್ಲು. ಸಾಕ್ಷಿಗೆ ಸೈನ್ ಹಾಕ್ಲಿಕ್ಕೆ ಅಂತ ಸಂಧ್ಯನ ಗೆಳತಿ ಕಾವೇರಿ ಬಂದಿದ್ಲು. ಸಂಧ್ಯಾ, ಆಕಾಶ್ ಎಲ್ಲಿದ್ದಾರೆ? ಇವಾಗಷ್ಟೇ ಕಾಲ್ ಮಾಡ್ದೆ ಕಾವೇರಿ, ಕಾರಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರು. ಸರಿ, ನಿಮ್ಮ ಅಕ್ಕನ್ಗೆ ಕಾಲ್ ಮಾಡ್ದ? ಅವರು ಎಲ್ಲಿ ಬರ್ತಿದ್ದಾರಂತೆ? ಸಾರಿ ಕಣೆ, ನಾನು ಹಳ್ಳಿ ಗುಗ್ಗಿಗೆ ಹೇಳಿಲ್ಲ. ಹಾಗೆ ಹೇಳಿದಾಗ ಕಾವೇರಿಗೆ ಕೋಪ ಬಂತು. ಏನೇ ಹಾಗೆ ಹೇಳ್ತಿದ್ದೀಯಾ? ಅಕ್ಕ ಅಂತ ಹೇಳ್ತೀಯಾ, ಹಳ್ಳಿ ಅಂತ ಹೇಳ್ತೀಯಾ? ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀಯಾ? ಆ ಹಳ್ಳಿಯವಳು ಕಳ್ಸಿದ್ರಿಂದಾನೆ ಇವತ್ ನೀನು ಈ ಸ್ಟೇಜಿಗೆ ಬಂದಿರೋದು. ಅವಳ ಹೋಗಿ ಹಳ್ಳಿಯವಳು ಗುಗ್ಗು ಅಂತ ಏನೇನೋ ಹೇಳ್ತಿದ್ದೀಯಾ? ನಿನಗೆ ನನ್ನ ಅಕ್ಕನ ಬಗ್ಗೆ ಗೊತ್ತಿಲ್ಲ ಕಾವೇರಿ? ಛೀ, ಬಾಯಿ ಮುಚ್ಚೆ. ನಿನಗೆ ನಿನ್ನ ಅಕ್ಕನ ಬಗ್ಗೆ ಏನು ಗೊತ್ತಿಲ್ಲದೆ ಹೀಗೆ ಮಾತಾಡ್ತಿದ್ದೀಯಾ? ಏನೇ ನೀನು ಮಾತಾಡ್ತಿರೋದು? ಹೌದೇ, ಅವತ್ತು ನಿನ್ನ ಅಕ್ಕ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಅಂತ ಕೂಡ ನೀನು ಆಲೋಚನೆ ಮಾಡ್ದೆ ಆಕಾಶ್ ಜೊತೆ ಕಾರಲ್ಲಿ ಹೋಗ್ಬಿಟ್ಟೆ. ಅದನ್ನು ನಿಮ್ಮ ಅಕ್ಕ ನೋಡಿ ಏನು ಮಾತಾಡಬಾರ್ದು ಅಂತ ಅಲ್ಲಿಂದ ಹೊರಟೋಗ್ಬಿಟ್ರು. ಸರಿ, ಅದೆಲ್ಲ ಪರವಾಗಿಲ್ಲ. ಇವಾಗ ನನಗೆ ಆಕಾಶ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ಹಾಗೆ ಹೇಳುವಾಗ ರಿಚ್ ಕಾರಲ್ಲಿ ಆಕಾಶ್ ಬಂದ. ಆಕಾಶ್ನ ನೋಡಿ ಸಂಧ್ಯಾ ಸಂತೋಷಪಟ್ಲು. ಕಾವೇರಿ ಕೂಡ ಮಾತನಾಡ್ಸಿದ್ಲು. ನಿಮ್ಮಕ್ಕ ಬಂದಿಲ್ವ ಸಂಧ್ಯಾ? ಫೋನ್ ಮಾಡು, ಸ್ಪೀಕರ್ ಆನ್ ಮಾಡು. ಹೀಗೆ ಆಟ ಮಾಡಿದಾಗ ಸಂಧ್ಯಾ ಕಾಲ್ ಮಾಡಿದ್ಲು. ಹೇಳಮ್ಮ ತಂಗಿ. ಅದೇ ಅಕ್ಕ, ನಾನು ಆಕಾಶ್ನ ಇಷ್ಟಪಡ್ತಿದ್ದೀನಿ, ಮದ್ವೆ ಆಗ್ತೀನಿ ಅಂತ ನಿನ್ ಜೊತೆ ಹೇಳ್ದೆ ಅಲ್ವಾ? ನಿನಗೆ ಬರ್ಲಿಕ್ಕಾಗಲ್ಲ ಅಂತ ನೀನ್ ಕೂಡ ಹೇಳ್ದೆ ಅಲ್ವಾ? ಇವಾಗ ಆಕಾಶ್ ನಂಬ್ತಾ ಇಲ್ಲ, ನೀನೇ ಮಾತಾಡು. ಆಕಾಶ್ ಅವ್ರೇ ನಮಸ್ತೆ. ನನ್ ತಂಗಿ ಮದ್ವೆ ಆಗ್ತಿದ್ದಾಳೆ ಅಂತ ನನ್ ಜೊತೆ ಹೇಳಿದ್ಲು. ಆದ್ರೆ ನನ್ನಿಂದ ಬರ್ಲಿಕ್ಕಾಗಲ್ಲ, ನನ್ ತಂಗಿನ ನೋಡ್ಕೊಳ್ಳಿ. ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು. ಸಾಧನನಿಗೆ ಕಣ್ಣಲ್ಲಿ ನೀರು ಬಂತು. ಕಾವೇರಿಯ ಸಹಾಯದಿಂದ ಆಕಾಶ್ ಮತ್ತು ಸಂಧ್ಯಾ ಮದುವೆಯಾದ್ರು. ಇಬ್ಬರು ರಿಚ್ ಮನೆಗೆ ಬಂದು ಸೇರಿದ್ರು. ಸಂಧ್ಯಾ ವಿಧ ವಿಧವಾದ ಸೀರೆಯನ್ನು ಉಟ್ಕೊಂಡು, ವಿಧ ವಿಧವಾದ ಚಿನ್ನದ ಆಭರಣವನ್ನು ಹಾಕೊಂಡು, ವಿಧ ವಿಧವಾದ ಊಟನ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು. ನಮಗೆ ಮದುವೆಯಾಯಿತು, ಇವಾಗ ನಿನ್ನ ಅಕ್ಕನ ಬಳಿ ಹೋಗೋಣ. ಹೀಗೆ ಆಕಾಶ್ ಹಠ ಮಾಡಿದಾಗ ಸಂಧ್ಯನಿಗೆ ಏನು ಮಾಡಲು ಸಾಧ್ಯವಾಗದೆ ಗಂಡನನ್ನು ಕರ್ಕೊಂಡು ಹಳ್ಳಿಯಲ್ಲಿರುವ ಅಕ್ಕನ ಮನೆಗೆ ಬಂದ್ಲು. ನಮಸ್ತೆ ಆಕಾಶ್ ಅವರೇ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಹಾಗೆ ಹೇಳಿ ಕುರ್ಚಿಯನ್ನು ಕೊಟ್ಲು. ಆಕಾಶ್ ಕೂಡ ಕೂತ್ಕೊಂಡ. ಇವಾಗ್ಲೇ ಬರ್ತೀನಪ್ಪ ಹಾಗೆ ಹೇಳಿ ವೇಗವಾಗಿ ಓಡಿದ್ಲು. ಆಕಾಶ್ ಮನೆಯನ್ನು ನೋಡಿದ. ಮನೆ ಯಾವ ಸಮಯದಲ್ಲೂ ಬೇಕಾದ್ರೂ ಬೀಳುವ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿದ. ಒಂದು ಕಡೆ ಹರಿದೋಗಿರುವ ಬಟ್ಟೆ, ಮತ್ತೊಂದು ಕಡೆ ಹೊಲೆ, ಮತ್ತೊಂದು ಕಡೆ ಪಾತ್ರೆ. ಆಕಾಶಿಗೆ ಬೇಜಾರಾಯಿತು. ನಿನಗೋಸ್ಕರ ನಿನ್ನ ಅಕ್ಕ ಮಾಡಿರುವ ತ್ಯಾಗ ಸಾಧಾರಣವಾಗಿರೋದಲ್ಲ ಸಂಧ್ಯಾ. ನಮ್ಮ ಜೊತೆ ನಿಮ್ಮ ಅಕ್ಕನ ಕರ್ಕೊಂಡೋಗೋಣ. ಆ ಕೆಲ್ಸ ಮಾತ್ರ ಮಾಡ್ಬೇಡಿ ಆಕಾಶ್, ಅದಕ್ಕೆ ನಾನು ಒಪ್ಪೋದಿಲ್ಲ. ಹೀಗೆ ಇಬ್ಬರು ಮಾತಾಡ್ತಿರುವಾಗ ಸಾಧನ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದು ಆಕಾಶಿಗೆ ಕೊಟ್ಲು. ಆಕಾಶ್ ಕುಡಿತಾ ಇದ್ದ. ಆಗ ಮಳೆ ಬರಲು ಆರಂಭಿಸಿತು. ಆಕಾಶ್, ಬೇಗ ಬನ್ನಿ, ನಾವು ನಮ್ಮ ಮನೆಗೆ ಹೊರಡೋಣ. ಮಳೆ ಜಾಸ್ತಿ ಬಂದ್ರೆ ಆಮೇಲೆ ನಮ್ಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ ಹೋಗೋಣ, ಇದು ಕೂಡ ನಮ್ಮ ಮನೆ ತಾನೇ. ಹೀಗೆ ಆಕಾಶ್ ಹೇಳಿದಾಗ ಸಾಧನ ಸಂತೋಷಪಟ್ಲು. ನೀವು ಇಷ್ಟು ದೊಡ್ಡ ಮಾತನ್ನು ಹೇಳಿದ್ದೀರಾ, ನನಗೆ ತುಂಬಾ ಸಂತೋಷವಾಯಿತು. ದಯವಿಟ್ಟು ಭದ್ರವಾಗಿ ಹೊರಡಿ. ಹಾಗೆ ಹೇಳಿದಾಗ ಆಕಾಶ್ ಸಂಧ್ಯಾ ಕಾರಲ್ಲಿ ಹೊರಟು ಹೋದ್ರು. ಜೋರಾಗಿ ಮಳೆ ಬರುವ ಕಾರಣ ಕಾರು ಒಂದು ಕಡೆ ರಸ್ತೆಯಲ್ಲಿ ನಿಂತು ಹೋಯಿತು. ಆಗ ಆಕಾಶ್ ಕಾರನ್ನು ಒಂದು ಕಡೆ ನಿಲ್ಲಿಸಿ ಮೆಕ್ಯಾನಿಕ್ಗೋಸ್ಕರ ಸ್ವಲ್ಪ ದೂರ ನಡೆದು ಹೋದ. ಮಳೆ ಜಾಸ್ತಿಯಾಗಿ ನೀರು ಕೂಡ ಪ್ರವಾಹದಂತೆ ಬಂತು. ಮಳೆಯಲ್ಲಿ ಕಾರು ವೇಗವಾಗಿ ಹೋಗಿ ಒಂದು ಮರಕ್ಕೆ ಗುದ್ದಿತು. ಅದರಿಂದ ಸಂಧ್ಯನಿಗೆ ತುಂಬಾ ಪೆಟ್ಟಾಯಿತು. ಆಕಾಶ್ ಸ್ವಲ್ಪ ಸಮಯದ ನಂತರ ಬಂದು ಕಾರಲ್ಲಿ ಏಟಾಗಿರುವ ಸಂಧ್ಯನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ. ಸಾಧನನಿಗೆ ಕಾಲ್ ಮಾಡಿ ಹೇಳಿದ. ಸಾಧನ ಮಳೆಯಲ್ಲಿ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಬಂದು ತಲುಪಿದ್ಲು. ಸಂಧ್ಯನ ಕಾಲಿಗೆ ಪೆಟ್ಟಾಗಿದೆ. ಇವಾಗ ಇನ್ಮುಂದೆ ಅವಳನ್ನು ನೀವೇ ನೋಡ್ಕೋಬೇಕು. ಆಯ್ತು ಆಕಾಶ್ ಅವರೇ, ನನ್ನ ತಂಗಿನ ಸಣ್ಣ ವಯಸ್ಸಿಂದ ನಾನೇ ಹೆತ್ತು ಹೊತ್ತು ಸಾಕಿದ್ದೀನಿ. ಇನ್ ಮುಂದೆ ಕೂಡ ಅವಳನ್ನ ಸಾಕ್ತೀನಿ. ಅವಳೇನು ನನಗೆ ಭಾರ ಅಲ್ಲ, ನನ್ನ ಭಾಗ್ಯ. ಆ ಮಾತನ್ನು ಕೇಳಿ ಸಂಧ್ಯನಿಗೆ ತಾನು ಮಾಡಿದ ತಪ್ಪು ಅರಿವಾಯಿತು. ನನ್ನನ್ನು ಕ್ಷಮಿಸಿ ಅಕ್ಕ, ಹಾಗೆ ಅಂತ ಬೇಡಿಕೊಂಡ್ಲು. ಆ ಸಮಯದಿಂದ ಆಕಾಶ್ ಸಂಧ್ಯಾ ಸಾಧನ ಒಂದೇ ಮನೆಯಲ್ಲಿ ಜೀವನ ಮಾಡ್ತಿದ್ರು.
ಸಾಧನ ತನ್ನ ತಂಗಿಯನ್ನು ತನ್ನ ಕಣ್ಣೊಳಗೆ ಇಟ್ಟು ನೋಡಿಕೊಂಡ್ಲು. ಊರಿನ ಉತ್ತರ ದಿಕ್ಕಿನಲ್ಲಿರುವ ಒಂದು ಸಣ್ಣ ಗ್ರಾಮವದು. ಸಣ್ಣ ಊರು, ಯಾವ ಚಿಂತೆನೂ ಇಲ್ಲ. ಅಂತ ಊರಿನಲ್ಲಿ ಸಾಧನ, ಸೌಮ್ಯ ಎನ್ನುವ ಬಡ ಅಕ್ಕ ತಂಗಿಯರು ಇದ್ರು. ಟೌನಲ್ಲಿರುವ ಕಾಲೇಜಲ್ಲಿ ಓದಿಕೊಂಡು ಸಂಜೆಯ ಸಮಯದಲ್ಲಿ ಫುಟ್ಪಾತ್ ಅಲ್ಲಿ ಒಂದು ಫುಡ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ರು. ಹೀಗೆ ಅದರಲ್ಲಿ ಬಂದ ಹಣದಿಂದ ತುಂಬಾ ಚೆನ್ನಾಗಿ ಓದಿ ಜೀವನವನ್ನು ಸಾಗಿಸ್ತಾ ಇದ್ರು. ಶಾಲೆಯಲ್ಲಿ ಬಡ ಮಕ್ಕಳು ಅಂತ ಉಳಿದ ಮಕ್ಕಳ ಜೊತೆ ಸೇರಿ ಟೀಚರ್ ಕೂಡ ಅವರನ್ನು ಕೇವಲವಾಗಿ ನೋಡ್ತಾ ಇದ್ರು. ಅದಕ್ಕೆ ಅಕ್ಕ ತಂಗಿ ಇಬ್ರು ತುಂಬಾನೇ ಚಿಂತೆ ಮಾಡ್ತಿದ್ರು. ಕಾಲೇಜಲ್ಲಿ ಎಲ್ಲರೂ ಸಮಾನರು ಅಂತ ನೋಡುವ ಪರಿಸ್ಥಿತಿಯಲ್ಲಿ ನೀವೇ ಹೀಗೆ ನಮ್ಮನ್ನ ಕೇವಲವಾಗಿ ನೋಡೋದು ಸರಿ ಇಲ್ಲ ಮೇಡಮ್. ನೀವೀಗೆ ರೋಡಲ್ಲಿ ಸಿಗುವಂತಹ ಬಟ್ಟೆನ ಹಾಕೊಂಡು ನನ್ ಮುಂದೆ ಕೂತ್ಕೋಬೇಡಿ. ಆ ಬಟ್ಟೆನ ನೋಡ್ತಾ ಇದ್ದ ಹಾಗೆ ನನ್ಗೆ ವಾಂತಿ ಬರೋ ರೀತಿ ಆಗ್ತಿದೆ. ನಮ್ಮ ಬಟ್ಟೆನ ನೋಡ್ಬೇಡಿ ಮೇಡಮ್, ನಮ್ಮ ಮಾರ್ಕ್ನ ನೋಡಿ. ಪೇಪರಲ್ಲಿ ಇರೋ ಮಾರ್ಕ್ ಏನು ಕಾಣೋದಿಲ್ಲ ಸೌಮ್ಯ, ಆದ್ರೆ ನೀವು ಹಾಕೊಂಡಿದ್ದೀರಲ್ಲ ಬಟ್ಟೆ, ಅದೇ ನನ್ ಕಣ್ಣಿಗೆ ಕಾಣ್ತಾ ಇರುತ್ತೆ. ಹೋಗಿ ಹೋಗಿ ಹಿಂದೆ ಬೆಂಚಲ್ಲಿ ಕೂತ್ಕೊಳ್ಳಿ. ಹಿಂದೆ ಬೆಂಚಲ್ಲಿ ಕೂತ್ಕೊಂಡ್ರೆ ಸರಿಯಾಗಿ ಕಾಣೋದಿಲ್ಲ ಮೇಡಮ್. ನೀವು ಮುಂದೆ ಕೂತ್ಕೊಂಡ್ರೆ ನಿಮ್ನ ನೋಡ್ಕೊಂಡು ನನ್ಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಡಿಯರ್ ಸ್ಟೂಡೆಂಟ್ಸ್, ನಾನ್ ಏನ್ ಮಾಡೋದು ಅಂತ ನೀವೇ ಹೇಳಿ. ಇವರು ಹಳೆ ಬಟ್ಟೆ ಹಾಕೊಂಡು ಮುಂದೆ ಬೆಂಚಲ್ಲಿ ಕೂತಿದ್ರೆ ಅವ್ರನ್ನ ನೋಡಿದ್ರೆ ನನಗೆ ಪಾಠ ಹೇಳಕ್ಕಾಗಲ್ಲ, ನಾನ್ ವಾಪಸ್ ಹೋಗ್ತೀನಿ. ಹಾಗೆ ಹೇಳಿದಾಗ ಒಂದೇ ಸಲ ಮಕ್ಕಳೆಲ್ಲ ಬಡ ಅಕ್ಕ ತಂಗಿಯರು ಹಿಂದೆ ಬೆಂಚಿಗೆ ಹೋಗ್ಬೇಕು, ಬಡ ಅಕ್ಕ ತಂಗಿಯರು ಹಿಂದೆ ಬೆಂಚಿಗೆ ಹೋಗ್ಬೇಕು ಅಂತ ಕೋರಸ್ ಆಗಿ ಹೇಳ್ತಾ ಇದ್ರು. ಅಕ್ಕ ತಂಗಿ ಇಬ್ರು ಕಣ್ಣೀರಾಗ್ತಾ ಇದ್ರು. ಅದನ್ನು ನೋಡಿದ ಮೇಘನಾ ಮೇಡಮ್ ನಗ್ತಾ ಇದ್ರು. ಆಗ ಮೇಘನ ದುರಂಕಾರದಿಂದ, ಏಯ್ ಇಲ್ಲಿ ಕೂತ್ಕೊಂಬಾರ್ದು, ಮೇಡಮ್ ಹೇಳಿದ ಹಾಗೆ ನಿಂತ್ಕೊಂಡ್ ಪಾಠ ಕೇಳ್ಕೊಳ್ಳಿ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೂತ್ಕೊಳ್ಳದೆ ನಿಂತ್ಕೊಂಡೇ ಪಾಠ ಕೇಳಿದ್ರು. ಮೇಘನಾ ಮೇಡಮ್ ಪಾಠ ಹೇಳ್ತಾ ಇದ್ರು, ಅಕ್ಕ ತಂಗಿಯರು ನಿಂತ್ಕೊಂಡೇ ಕೇಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಮಾಲತಿ ಅವಳ ಪೆನ್ನನ್ನು ಟೀಚರ್ ಮೇಲೆ ಹಾಕಿದ್ಲು. ಏನ್ ಸಾಧನಾ, ನಿನ್ನ ಹಿಂದೆ ನಿಲ್ಸಿದ್ದಾರೆ ಅಂತ ಟೀಚರ್ ಮೇಲೆ ಪೆನ್ನನ್ನು ಎಸಿತಾ ಇದ್ದೀಯಾ? ಇದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ಟೀಚರ್ಗೆ ಗೊತ್ತಾದ್ರೆ ಮಾತ್ರ ನಿನ್ ಕೈ ಕಾಲ್ನ ಮುರ್ದಾಕ್ ಬಿಡ್ತಾರೆ, ಯೋಚನೆ ಇಟ್ಕೋ. ಅಯ್ಯೋ ಮಾಲತಿ, ನೀನ್ ಪೆನ್ನನ್ನು ಬಿಸಾಡಿ ನನ್ ಮೇಲೆ ಯಾಕೆ ಹೇಳ್ತಿದೀಯಾ? ಮೇಡಮ್, ನನಗೆ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ ಮೇಡಮ್. ಈ ಪೆನ್ನ ನಾನ್ ಎಸಿಲಿಲ್ಲ, ನನ್ ಮಾತ್ ಕೇಳಿ ಮೇಡಮ್. ಹೌದು ಮೇಡಮ್, ನನ್ನ ಅಕ್ಕ ಪೆನ್ನನ್ನು ಎಸಿಲಿಲ್ಲ, ನನ್ನ ಅಕ್ಕನ ಪೆನ್ನು ನನ್ ಜೊತೆ ಇದೆ. ಹೀಗೆ ಸೌಮ್ಯ ಹೇಳ್ತಾ ಇದ್ದಾಗ ಮೇಘನ ಕೋಲನ್ನು ತೆಗೆದುಕೊಂಡು ಹತ್ತಿರಕ್ಕೆ ಬಂದ್ಲು. ಕೈಯನ್ನು ಮುಂದೆ ತೋರಿಸಿ. ಮೇಡಮ್, ನಾವು ಯಾವ ತಪ್ಪು ಮಾಡಿಲ್ಲ. ನೀವು ಯಾವತ್ತೂ ನಮ್ಮ ಮಾತನ್ನ ಕೇಳದೇ ಇಲ್ಲ, ಅವ್ರ ಮಾತನ್ನ ಮಾತ್ರನೇ ಕೇಳೋದು. ನನಗೆ ಕೋಪ ತರಿಸ್ಬೇಡ, ಕೈನ ಮುಂದೆ ಚಾಚು. ಅದಲ್ಲ ಮೇಡಮ್, ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನನ್ನ ಅಕ್ಕನ ಪೆನ್ನು ನನ್ನ ಹತ್ರ ಇರುವಾಗ ಅವಳು ಮಾಲತಿ ಪೆನ್ನ ತೆಗೆದು ಯಾಕೆ ಬಿಸಾಕ್ಬೇಕು? ಯಾಕೆ ಅಂದ್ರೆ ಮಾಡಿದ್ದು ಮಾಲತಿನ ಹೊಡಿಬೇಕು ಅಂತ ನೀವೆಲ್ಲ ಆಲೋಚನೆ ಮಾಡ್ತೀರಲ್ಲ, ಎಲ್ಲ ನಂಗೆ ಗೊತ್ತು. ಹೀಗೆ ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಇಷ್ಟ ಬಂದಂಗೆ ಸರಿಯಾಗಿ ಅಕ್ಕ ತಂಗಿನ ಹೊಡಿತಾ ಇದ್ರು. ಆ ಏಟಿನಿಂದ ಅಕ್ಕ ತಂಗಿ ಇಬ್ರು ಅಳ್ತಾ ಇದ್ರು. ಹೊಡೆದು ಮೇಘನ ಟೀಚರಿಗೇನೆ ಸುಸ್ತಾಯಿತು. ನೀವಿಬ್ರು ನನ್ ಪಾಠನ ಕೇಳಕ್ಕಾಗೋದಿಲ್ಲ, ಹೊರಗೋಗಿ. ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರನ್ನು ಹೊರಗಡೆ ಕಳಿಸಿದ್ರು. ಸಾಧನಾ, ಸೌಮ್ಯ ಅಳುತ್ತಾ ಮನೆಗೆ ಬಂದ್ರು. ಆಗ ಮನೆಯಲ್ಲಿ ಅವರ ಚಿಕ್ಕಪ್ಪ ಸುಬ್ಬಯ್ಯ ಎನ್ನುವ ವ್ಯಕ್ತಿಯನ್ನು ಕೂರಿಸಿ ಅಕ್ಕ ತಂಗಿಯ ಬಳಿ ಬಂದ್ರು. ಸಾಧನಾ, ನಿನ್ಗೆ ಮದ್ವೆ ಹುಡುಗನ ಕರ್ಕೊಂಬಂದಿದೀನಿ. ಅಲ್ಲಿ ಕೂತಿದಾರಲ್ಲ ಅವರೇ ಮದ್ವೆ ಹುಡುಗ. ನಾಳೆ ನಿನ್ಗೆ ಮದುವೆ. ಏನ್ ಮಾತಾಡ್ತೀರಾ ಚಿಕ್ಕಪ್ಪ? ನಾನು ಆ ವಯಸ್ಸಾದ ವ್ಯಕ್ತಿನ ಮದ್ವೆ ಮಾಡ್ಕೊಳ್ಳೋದಿಲ್ಲ. ನನಗೆ ಓದ್ಬೇಕು, ನಾನ್ ತುಂಬಾ ಓದ್ತೀನಿ. ಓದೋದಲ್ಲ ಏನೂ ಬೇಕಾಗಿಲ್ಲ. ನನಗೆ ಸೇರ್ಬೇಕಾದ ಸಾಲದ ಹಣವನ್ನು ಕೊಡಿ ಅಂತ ಹೇಳಿದ್ರೆ ಎಷ್ಟು ಸಲ ನನ್ನನ್ನು ಆಟಾಡ್ಸಿರ್ತೀರಾ. ಅದಕ್ಕೇನೆ ಆ ವ್ಯಕ್ತಿಯ ಜೊತೆ ಹಣ ತಗೊಂಡಿದ್ದೀನಿ, ಅವನನ್ನೇ ನೀನು ಮದ್ವೆ ಆಗ್ಬೇಕು. ಚಿಕ್ಕಪ್ಪ, ನಿಮ್ಮ ಸಾಲದ ಹಣವನ್ನು ನಿಮ್ಗೆ ಕೊಡ್ತೀವಿ, ಆ ವ್ಯಕ್ತಿಯ ಹಣವನ್ನು ಅವರಿಗೆ ಕೊಟ್ಬಿಡಿ. ಆ ಹಣ ಎಲ್ಲ ಎಲ್ಲಿದೆ ಸೌಮ್ಯ? ಆ ಹಣ ಎಲ್ಲ ಖರ್ಚಾಯಿತು. ಸಾಧನಾ, ನಾಳೆ ನಿನ್ಗೂ ಆ ವಯಸ್ಸಾದ ಮುದುಕನಿಗೂ ದೇವಸ್ಥಾನದಲ್ಲಿ ಮದುವೆ. ಹಾಗೆ ಹೇಳಿ ಸುಬ್ಬಯ್ಯನನ್ನು ಮನೆಯೊಳಗೆ ಇರಿಸಿ ಬೀಗ ಹಾಕೊಂಡೊರ್ಟೋದ್ರು. ಅದನ್ನು ನೋಡಿ ಅಕ್ಕ ತಂಗಿ ಇಬ್ರು ಅಳ್ತಾ ಇದ್ರು. ಸುಬ್ಬಯ್ಯ ಇಷ್ಟದಿಂದ ಅವರನ್ನು ನೋಡಿ, ಯಾಕೆ ಅಳ್ತಾ ಇದ್ದೀರಾ ಹೇಳಿ? ನನ್ ಜೊತೆ ತುಂಬಾನೇ ಹಣ ಇದೆ. ಸಾಧನಾ, ನೀನು ನನ್ನ ಮದ್ವೆ ಮಾಡ್ಕೊಂಡ್ರೆ ನಾನ್ ನಿನ್ ತಂಗಿನ ಚೆನ್ನಾಗಿ ಓದಿಸ್ತೀನಿ. ಅದು ಮಾತ್ರ ಅಲ್ಲ, ನನ್ ಜೊತೆ ತುಂಬಾ ಹಣ ಇದೆ, ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಹೇಳೋದು ನಿಜನಾ? ನಾನ್ ನಿಮ್ನ ಮದ್ವೆ ಮಾಡ್ಕೊಂಡ್ರೆ ನನ್ ತಂಗಿನ ಚೆನ್ನಾಗಿ ಓದಿಸ್ತೀರಾ? ಒಳ್ಳೆ ಬಟ್ಟೆ ಕೊಡಿಸ್ತೀರಾ? ಹೌದು ಸಾಧನಾ, ಹೊಸ ಬಟ್ಟೆ ಕೊಡಿಸ್ತೀನಿ, ಚೆನ್ನಾಗಿ ಓದಿಸ್ತೀನಿ. ನೀವೇನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ.
ಹಾಗೆ ಹೇಳಿದಾಗ ಸಾಧನ ಸಂತೋಷ ಪಡುತ್ತಾ, ಹೋದ್ರೆ ಹೋಗ್ಲಿ ತಂಗಿ, ನನ್ ಜೀವನ ನಾಶ ಆದ್ರೂ ನಿನ್ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಹೀಗೆ ಮದುವೆಗೆ ಒಪ್ಪಿಕೊಂಡ್ಲು. ಮರುದಿನ ಮನೋಹರ್ ಹತ್ತಿರವಿದ್ದು ಸುಬ್ಬಯ್ಯ ಸಾಧನನಿಗೆ ಮದ್ವೆ ಮಾಡಿದ್ರು. ಇವಾಗ ನೀವು 3 ಜನ ಇಲ್ಲಿಂದ ಹೊರಟೋಗಿ. ಹಾಗೆ ಹೇಳಿದಾಗ ಸುಬ್ಬಯ್ಯ ಮನೆಗೆ ಕರ್ಕೊಂಡೋದ. ಸುಬ್ಬಯ್ಯನ ಮಗನಾದ ಅರವಿಂದಿಗೆ ಆ ಮದುವೆ ಅಂದ್ರೆ ಇಷ್ಟವಾಗಲಿಲ್ಲ. ಅವನು ಕೋಪದಿಂದ ಮನೆಯೊಳಗೆ ಹೊರಟೋದ. ಹೀಗೆ ದಿನಗಳು ಕಳೆಯಿತು. ಸಾಧನ ಸೌಮ್ಯ ಕಾಲೇಜಿಗೆ ಹೋಗದೆ ಮನೆ ಕೆಲ್ಸ, ಅಡುಗೆ ಕೆಲ್ಸವನ್ನು ಮಾಡ್ತಾ ಇದ್ರು. ನನ್ನ ತಂಗಿನ ಓದಿಸ್ತೀರಾ ಇಲ್ವಾ? ಮದುವೆ ಆಗುವಾಗ ನನ್ನ ತಂಗಿನ ಓದಿಸ್ತೀನಿ ಅಂತ ತಾನೆ ನೀವು ನಮ್ಗೆ ಮಾತ್ ಕೊಟ್ರಿ. ನಿಜ ಹೇಳಿ, ನಿಮ್ ಜೊತೆ ಹಣ ಇದೆಯಾ ಇಲ್ವಾ? ನಾನು ನಿಜ ಹೇಳ್ತೀನಿ ಸಾಧನ, ನನ್ ಜೊತೆ ಯಾವ ರೀತಿಯ ಹಣನೂ ಇಲ್ಲ, ಆಸ್ತಿನೂ ಇಲ್ಲ. ಈ ಆಸ್ತಿ ಎಲ್ಲ ನನ್ನ ಮಗನ ಹೆಸರಲ್ಲಿದೆ. ಓದಿಸ್ಲಿಕ್ಕೆ ಅವನು ಒಪ್ತಾ ಇಲ್ಲ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಮೋಸ ಹೋದೋ ಅಂತ ಅಳ್ತಾ ಇದ್ರು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಕಾಲೇಜ್ ಮೇಲೆ ಇರುವ ಆಸೆಯನ್ನು ಬಿಟ್ಟು ಮನೆ ಕೆಲಸವನ್ನು ಮಾಡ್ತಾ ಇದ್ರು. ಸಾಧನ ಗರ್ಭವತಿಯಾದ್ಲು. ಸೌಮ್ಯ ಅವಳನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾ ಅವಳನ್ನು ಮನೆಯಲ್ಲಿ ಕೂರಿಸಿ ಎಲ್ಲಾ ಕೆಲಸವನ್ನು ಅವಳೇ ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಸುಬ್ಬಯ್ಯ ತೀರಿಕೊಂಡ. ಎಲ್ಲಾ ಶಾಸ್ತ್ರವನ್ನು ಮುಗಿಸಿ ಸೌಮ್ಯ ಮನೆಗೆ ಬಂದ್ಲು. ಆಗ ಅರವಿಂದ್ ಕೋಪದಿಂದ, ಇಷ್ಟು ದಿನ ನಮ್ ತಂದೆ ಇದ್ರು, ಅವರಿಗೋಸ್ಕರ ನಿಮ್ನ ಮನೇಲಿಟ್ಟಿದ್ದೆ, ಇವಾಗ ಅವರೇ ಇಲ್ಲ, ಇನ್ಮುಂದೆ ನಿಮ್ನ ನಾನ್ ಯಾಕೆ ನೋಡ್ಬೇಕು? ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರು ಎಷ್ಟು ಬೇಡಿಕೊಂಡ್ರು ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ. ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಮನು ಚಿಕ್ಕಪ್ಪನ ಮನೆಗೆ ಬಂದ್ರು. ನಿಮ್ಮ ದರಿದ್ರ ಮುಖ ಇಟ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ? ಹೋಗಿ, ಎಲ್ಲಾದ್ರೂ ಹೋಗಿ ಅನಾಥರಾಗಿ ಬದುಕಿ ಹೋಗಿ. ಹೀಗೆ ಮನೋಹರ್ ಕೂಡ ಕೋಪದಿಂದ ಹೊರಗಡೆ ಕಳಿಸಿದ. ಹೀಗೆ ಆ ಊರಲ್ಲಿರುವ ಒಂದು ಹಾಳು ಬಿದ್ದಿರುವ ಮನೆಯಲ್ಲಿ ಇದ್ದುಕೊಂಡು ಸೌಮ್ಯ ತನ್ನ ಅಕ್ಕನನ್ನು ಕೆಲಸ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಕಾಲೇಜಲ್ಲಿ ಒಂದು ದಿನ, ಮಾಲತಿ, ಆ ಬಡ ಅಕ್ಕ ತಂಗಿಯರು ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ? ಅವರು ಬಡವರಲ್ಲ ಟೀಚರ್, ಕಾಲೇಜಿಗೆ ಯಾಕೆ ಓದ್ಬೇಕು ಅಂತ ಯಾವ್ದಾದ್ರೂ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ನೀವೇಕೆ ಕೇಳ್ತಿದ್ದೀರಾ? ಅವರ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿಲ್ಲದೆ ನಾನವ್ರನ್ನ ಕೇವಲವಾಗಿ ನಡೆಸ್ದೆ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾದ್ರೆ ನನ್ನ ಕರ್ಕೊಂಡೋಗು ಮಾಲತಿ. ನಾನ್ ನಿಮ್ನ ಕರ್ಕೊಂಡೋಗೋದಿಲ್ಲ ಮೇಡಮ್, ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ನೀವೇ ಹೋಗಿ ನೋಡಿ. ಸರಿ ಮಾಲತಿ, ಅವ್ರಿರುವ ಅಡ್ರೆಸ್ ಅನ್ನು ಕೊಡು, ನಾನೇ ಹೋಗಿ ಅವ್ರನ್ನ ನೋಡ್ಕೊಳ್ತೀನಿ. ಹಾಗೆ ಹೇಳಿದಾಗ ಮಾಲತಿ ಅಡ್ರೆಸ್ ಹೇಳಿದ್ಲು. ಮೇಘನ ಮಕ್ಕಳನ್ನು ಹುಡುಕಿಕೊಂಡು ಬಂದ್ಲು. ಆ ಮನೆಯಲ್ಲಿ ಮನೋಹರ್ ಇದ್ದ. ಮನೋಹರ್ ನಡೆದ ವಿಚಾರವನ್ನೆಲ್ಲ ಹೇಳಿದ. ಹೀಗೆ ಚಿಂತೆಯಿಂದ ಅಲ್ಲಿಂದ ವಾಪಸ್ ಹೋಗುವಾಗ ಸೌಮ್ಯ ಸಿಕ್ಕಿದ್ಲು. ಮೇಘನ ಕರಿತಾ ಇದ್ಲು. ಸೌಮ್ಯ ಭಯದಿಂದ ಮನೆಗೆ ಬಂದ್ಲು. ಮೇಘನ ಕೂಡ ಅವರ ಹಿಂದೇನೆ ಮನೆಗೆ ಬಂದ್ಲು. ನನ್ನ ನೋಡುವಾಗ ನಿನಗೆ ಕೋಪ ಬರ್ತಾ ಇಲ್ವಾ ಸಾಧನ? ಅದೆಲ್ಲ ಏನೂ ಇಲ್ಲ ಮೇಡಮ್, ನಮ್ನ ನೋಡ್ಲಿಕ್ಕೆ ನಿಮ್ಗೆ ಕೇವಲ ಅಂತ ಹೇಳ್ತಾ ಇದ್ರಿ. ಹಾಗಿರುವಾಗ ಇವಾಗ ನಮ್ನ ಹುಡ್ಕೊಂಡು ನಮ್ಮನೆಗೆ ಬಂದಿದ್ದೀರಾ ಯಾಕೆ ಅಂತ ಕೇಳ್ಬೋದಾ? ಓದಿನ ಮೇಲೆ ನಿಮಗೆ ಇದ್ದ ಇಂಟ್ರೆಸ್ಟ್ ಇಂದ ನಾನು ನಿಮ್ನ ಇಷ್ಟು ದೂರ ಹುಡ್ಕಿಕೊಂಡು ಬರುವಂಗೆ ಆಯ್ತು. ಈ ಪೇಪರ್ ನೋಡು. ಹಾಗೆ ಹೇಳಿ ಅವರ ಎಕ್ಸಾಮ್ ಪೇಪರ್ ಅನ್ನು ಕೊಟ್ಲು. ಅಕ್ಕ ತಂಗಿ ಇಬ್ರು ಆ ಮಾರ್ಕ್ ಅನ್ನು ನೋಡಿ ಸಂತೋಷ ಪಟ್ರು. ಇಷ್ಟು ಚೆನ್ನಾಗಿ ಓದ್ತಾ ಇದ್ದ ನಿಮ್ಮನ್ನು ನೋಡಿ ಕೇವಲ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಅಯ್ಯೋ ಮೇಡಮ್, ಹಾಗೆ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ಹಾಗೆ ಮಾತಾಡ್ಬೇಡಿ. ನೀವು ಎಷ್ಟು ಮಾತಾಡಿದ್ರು ನಮ್ ಬದುಕು ವಾಪಸ್ ಬರೋದಿಲ್ಲ ತಾನೇ. ಹಾಗೆ ಹೇಳ್ಬೇಡ ಸಾಧನ. ಒಬ್ರು ಟೀಚರ್ ಆಗಿ ನಾನು ಎಲ್ಲ ಮಕ್ಕಳು ನಿಮ್ನ ನೋಡಿ ನಗ್ತಾ ಇರುವಾಗ ಹಾಗೆ ಮಾಡೋದು ತಪ್ಪು ಅಂತ ಹೇಳ್ಬೇಕಾಗಿತ್ತು. ಆದ್ರೆ ನಾನಾಗೆ ಮಾಡ್ಲಿಲ್ಲ. ನಾನು ಕೂಡ ಅವ್ರ ಜೊತೆ ಸೇರಿ ನಿಮ್ನ ಕೇವಲವಾಗಿ ನೋಡಿದೆ. ನಿಮ್ಗೆ ತುಂಬಾ ಹೊಡ್ದೆ, ನಿಮ್ನ ಅವಮಾನ ಮಾಡ್ದೆ. ಅದಕ್ಕೆ ತಾನೇ ನೀವು ಓದದೆ ಹೋಗಿದ್ದು. ಏನ್ ಮಾಡಿದ್ರು ನಮ್ಮ ಬದುಕು ಬದಲಾಗಲ್ಲ. ಇವಾಗ ನೀವಿಲ್ಲಿಂದ ಹೊರಟೋಗಿ. ನಾನ್ ಇಲ್ಲಿಂದ ಹೋಗೋದಿಲ್ಲ ಸಾಧನ. ನಿಮ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ನಾನು ಸುಮ್ನೆ ಬಿಡೋದಿಲ್ಲ. ನಿಮ್ನ ನಾನೇ ನೋಡ್ಕೋತೀನಿ, ಬನ್ನಿ ನನ್ ಜೊತೆ. ಹಾಗೆ ಹೇಳಿ ಮೇಘನ ಅಕ್ಕ ತಂಗಿಯರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ನಿಗೆ ಹೋದ್ಲು. ಹೇಳಿ. ಹಾಗೆ ಕೇಳಿದಾಗ ಮನೆಯಿಂದ ಹೊರಗಡೆ ಕಳಿಸಿದ ಅರವಿಂದ್ ಬಗ್ಗೆ, ಮೋಸ ಮಾಡಿದ ಮೋಹನ್ ಬಗ್ಗೆ ಎಲ್ಲಾ ವಿಚಾರವನ್ನು ಹೇಳಿದ್ರು. ಆ ನಂತರ ಪೊಲೀಸರು ಮನೋಹರ್ ಮತ್ತು ಅರವಿಂದನ್ನು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿದ್ರು. ಬಡ ಅಕ್ಕ ತಂಗಿಯರನ್ನು ಕರ್ಕೊಂಡು ಅವರ ಮನೆಗೆ ಬಂದ್ರು. ನೀವು ಓದ್ಬೇಕು, ಆ ಖರ್ಚೆಲ್ಲ ನಾನೇ ನೋಡ್ತೀನಿ. ಏನೇ ಆದ್ರೂ ನಾನ್ ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ. ನೀವು ಬೇಡ ಅಂತ ಮಾತ್ರ ಹೇಳ್ಬೇಡಿ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಒಪ್ಪಿಕೊಂಡ್ರು. ಸಾಧನನಿಗೆ ಡೆಲಿವರಿ ಆಯಿತು, ಮಗು ಹುಟ್ಟಿತು. ಮೇಘನ ಸೌಮ್ಯ ಸಂತೋಷ ಪಟ್ರು. ಇನ್ ಮುಂದೆ ಈ ಮಗುವನ್ನು ನಾನ್ ನೋಡ್ಕೋತೀನಿ. ನೀವು ಮಗು ಬಗ್ಗೆ ಚಿಂತೆ ಮಾಡದೆ ನೀವಿಬ್ರು ಚೆನ್ನಾಗಿ ಓದಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಖರ್ಚಾದ್ರೂ ನಾನೇ ನೋಡ್ಕೋತೀನಿ. ಹೀಗೆ ಮೇಘನ ಆ ಮಗುವನ್ನು ನೋಡಿಕೊಂಡು ಅಕ್ಕ ತಂಗಿಯನ್ನು ಓದಿಸ್ತಾ ಇದ್ರು.
ಹೀಗೆ ಅವರಿಬ್ಬರು ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಸೆಟಲ್ ಆದ್ರು. ಆ ನಂತರ ಮೇಘನಾ ಟೀಚರಿಗೆ ಧನ್ಯವಾದ ಹೇಳಿದ್ರು.